ಪ್ಯಾಕೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. और अखिल भाई कैसे हो? ರಾಕೇಶ್ಗೆ ಚಿಂತೆಯಾಗಿಬಿಟ್ಟಿದೆ. ಅಖಿಲ್ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಕೆಲಸ ಹುಡುಕೋ ಬಗ್ಗೆ ಅಖಿಲ್ ಬಳಿ ವಿಚಾರಿಸ್ತಾ ಇದ್ದಾರೆ. ಏನಾಯ್ತು, ಕೆಲಸ ಬಿಟ್ಟಿದ್ದೀರಾ ಅಂತ ಅಖಿಲ್ ಅವರನ್ನ ಕೇಳ್ತಾರೆ. 2 ತಿಂಗಳ ಹಿಂದೆನೆ ಕೆಲಸ ಬಿಟ್ಟೆ ಅಂತ ರಾಕೇಶ್ ಹೇಳ್ತಾರೆ. ಸದ್ಯ ನಾನು ಸೇವಿಂಗ್ಸ್ ಮತ್ತು ಸ್ನೇಹಿತರಿಂದ ಸಾಲ ತಗೊಂಡು ಜೀವನವನ್ನ ನಡೆಸ್ತಾ ಇದ್ದೇನೆ. ಮನೆ ಖರ್ಚು, ಮಕ್ಕಳ ಶಿಕ್ಷಣ, ಮನೆ ಸಾಲದ EMIಗೆ ಹಣವನ್ನ ಹೊಂದಿಸುವುದು ಕಷ್ಟ ಆಗ್ತಿದೆ. ಈಗೀಗ ಸ್ನೇಹಿತರು ಕೂಡ ಫೋನ್ ಮಾಡಿದರೆ ಫೋನ್ ಪಿಕ್ ಮಾಡ್ತಿಲ್ಲ, ಹಣ ಕೇಳ್ತಾನೆ ಅಂತ. ಓ ಹೌದಾ, ಏನಾದ್ರೂ ಕೆಲಸ ಗೊತ್ತಾದ್ರೆ ನಾನು ಹೇಳ್ತೀನಿ ಅಂತ ಅಖಿಲ್ ವಿಶ್ವಾಸವನ್ನ ಅವರಿಗೆ ತುಂಬುತ್ತಾರೆ. ಸಂಬಳ ಕಡಿಮೆ ಇದ್ರೂ ಸರಿ, ಕೆಲಸ ಬೇಕಿದೆ ನಂಗೆ ಅಂತ ರಾಕೇಶ್ ಹೇಳ್ತಾನೆ. ಅದಕ್ಕೆ ಪ್ರತಿಕ್ರಿಯಿಸಿದ ಅಖಿಲ್, ನಿಜ ಸನ್ನಿವೇಶ ನಂಗೆ ಅರ್ಥ ಆಗುತ್ತೆ, ಆದ್ರೆ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಇದ್ರೆ ಈ ರೀತಿಯ ಪರಿಸ್ಥಿತಿ ಇನ್ನಷ್ಟು ಸುಲಭ ಆಗ್ತಿತ್ತು ಅಂತಾರೆ. ಈಗ ರಾಕೇಶ್ಗೆ ಕುತೂಹಲ ಮೂಡ್ತು. ಹಾಗಾದ್ರೆ ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು, ಅದನ್ನ ಮಾಡೋದಾದ್ರೂ ಹೇಗೆ? ಇಂಥದ್ದೊಂದು ದಿನ ಬಂದೇ ಬರುತ್ತೆ ಅಂತ ರಾಕೇಶ್ ಯಾವತ್ತೂ ಕೂಡ ಊಹಿಸಿರಲಿಲ್ಲ. ಇಂಥ ಪರಿಸ್ಥಿತಿ ರಾಕೇಶ್ಗೆ ಮಾತ್ರ ಅಲ್ಲ, ಕಳೆದ 1.5 ವರ್ಷದಲ್ಲಿ ಲಕ್ಷಗಟ್ಟಲೆ ಜನರಿಗೆ ಈ ರೀತಿಯ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಅದರಲ್ಲೂ ಕೂಡ IT, ಟೆಕ್ ಮತ್ತು ಸ್ಟಾರ್ಟಪ್ನಲ್ಲಿ ದೊಡ್ಡ ದೊಡ್ಡ ಸಂಬಳದಲ್ಲಿದ್ದವರೆಲ್ಲ ಲೇ ಆಫ್ ಕಾರಣಕ್ಕೆ ಇಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಮನೆ ಖರ್ಚು, ಸಾಲ, ಅದರ EMI, ಮಕ್ಕಳ ಶಾಲೆಯ ಫೀ, ಬಾಡಿಗೆ ಇದೆಲ್ಲವನ್ನ ನಿಭಾಯಿಸುವುದೇ ಕಷ್ಟ ಆಗಿಬಿಟ್ಟಿದೆ. ಇಂಥ ಸನ್ನಿವೇಶಗಳನ್ನು ನಿರ್ವಹಣೆ ಮಾಡೋದಕ್ಕೆ ಅಂತಾನೆ ಎಮರ್ಜೆನ್ಸಿ ಫಂಡ್ ಮಾಡಲಾಗಿದೆ. ಇದು ಆದಾಯ ನಿಂತು ಹೋದರೆ ಖರ್ಚು ಮಾಡುವುದಕ್ಕೆ ಅಂತಾನೆ ಇದರಲ್ಲಿ ಹಣವನ್ನ ಇಟ್ಟುಕೊಳ್ಳುತ್ತೇವೆ. ಕೋವಿಡ್ನಿಂದ ಎಮರ್ಜೆನ್ಸಿ ಫಂಡ್ನ ನಿಜವಾದ ಅಗತ್ಯತೆ ಎಲ್ಲರಿಗೂ ಗೊತ್ತಾಯಿತು. ಎಮರ್ಜೆನ್ಸಿ ಫಂಡ್ ಇದ್ದವರಿಗೆ ಲಾಕ್ಡೌನ್ ಸಮಯದಲ್ಲಿ ಸಹಿಸುವ ಶಕ್ತಿ ಹೆಚ್ಚಿರುತ್ತೆ. ಫಿನಾನ್ಷಿಯಲ್ ಎಮರ್ಜೆನ್ಸಿ ಅಂದರೆ ತುರ್ತು ಹಣದ ಅಗತ್ಯತೆ ಇರುವುದು ಎಂದರ್ಥ. ಇದು ಯಾವ ಸಮಯದಲ್ಲಿ ಬೇಕಾದರೂ ಉದ್ಭವಿಸಬಹುದು. ಒಂದು ಕಾರು ಹಾಳಾಗುವುದರಿಂದ ಹಿಡಿದು ಅನಾರೋಗ್ಯ, ಅಪಘಾತ, ಕುಟುಂಬ ಸದಸ್ಯರ ಮರಣ, ಸಂಬಳ ಕಡಿತ, ಉದ್ಯೋಗ ನಷ್ಟ, ವ್ಯಾಪಾರ ನಷ್ಟ, ಇವೆಲ್ಲ ಸನ್ನಿವೇಶದಲ್ಲಿ ಈ ಫಿನಾನ್ಷಿಯಲ್ ಎಮರ್ಜೆನ್ಸಿ ಉದ್ಭವ ಆಗಿಬಿಡುತ್ತೆ. ಇಂತಹ ಸನ್ನಿವೇಶಗಳನ್ನು ಎದುರಿಸುವುದಕ್ಕೆ ನೀವು ಸ್ವಲ್ಪ ಹಣವನ್ನು ತೆಗೆದಿರಿಸದಿದ್ದರೆ ನಿಮ್ಮ ಬಜೆಟ್ ಮತ್ತು ಹೂಡಿಕೆಯ ಪ್ಲಾನ್ಗಳು ಬುಡಮೇಲಾಗುತ್ತವೆ. ಪ್ರತಿ ವ್ಯಕ್ತಿಯ ಲೈಫ್ ಸ್ಟೈಲ್, ಆದಾಯ, ಅವಲಂಬಿತರು ಮತ್ತು ವೆಚ್ಚಗಳು ಭಿನ್ನವಾಗಿರುತ್ತವೆ. ಹೀಗಾಗಿ ಎಮರ್ಜೆನ್ಸಿ ಫಂಡ್ನ ಗಾತ್ರವೂ ಕೂಡ ಪ್ರತಿ ವ್ಯಕ್ತಿಯಿಂದ ವ್ಯಕ್ತಿಗೆ ವಿಭಿನ್ನವಾಗಿರುತ್ತೆ. ಎಮರ್ಜೆನ್ಸಿ ಫಂಡ್ನಲ್ಲಿ ಎಷ್ಟು ಹಣ ಇಟ್ಕೊಳ್ಬೇಕು ಎಂದು ನಿರ್ಧಾರ ಮಾಡೋದಕ್ಕೆ ನೀವು ಮೊದಲು ನಿಮ್ಮ ಅಗತ್ಯ ಮಾಸಿಕ ವೆಚ್ಚಗಳನ್ನು ಲೆಕ್ಕ ಹಾಕಬೇಕು. ಇದರಲ್ಲಿ ಮನೆಯ ವೆಚ್ಚ, ಬಾಡಿಗೆ, ಸಾಲದ ಕಂತುಗಳು, ವಿದ್ಯುತ್, ನೀರಿನ ಬಿಲ್, ಮಕ್ಕಳ ಶಾಲೆ ಮತ್ತು ಟ್ಯೂಷನ್ ಫೀ ಎಲ್ಲವೂ ಸೇರಿರಬೇಕು. ಎಮರ್ಜೆನ್ಸಿ ಫಂಡ್ನ ಗಾತ್ರವು ನಿಮ್ಮ ಮಾಸಿಕ ವೆಚ್ಚಗಳನ್ನು ಅವಲಂಬಿಸಿರುತ್ತೆ. ಹಣಕಾಸು ಪರಿಣಿತರ ಪ್ರಕಾರ ಕನಿಷ್ಠ 6 ರಿಂದ 9 ತಿಂಗಳವರೆಗೆ ವೆಚ್ಚಗಳನ್ನು ನಿರ್ವಹಿಸುವುದಕ್ಕೆ ಅಗತ್ಯ ಹಣವನ್ನು ವ್ಯಕ್ತಿಯೊಬ್ಬ ತನ್ನ ಎಮರ್ಜೆನ್ಸಿ ಫಂಡ್ನಲ್ಲಿ ಇಟ್ಟುಕೊಳ್ಳಬೇಕು. ಉದಾಹರಣೆಗೆ, ರಾಕೇಶ್ಗೆ ಮಾಸಿಕವಾಗಿ 70,000 ಮಾಸಿಕ ಸಂಬಳ ಇದೆ ಅಂದರೆ ಅವರ ಹೂಡಿಕೆ 10,000 ರೂಪಾಯಿ ಮತ್ತು ಮಾಸಿಕ ವೆಚ್ಚ 50,000. ಅವರು 10,000 ಉಳಿತಾಯ ಮಾಡ್ತಾರೆ. ಈಗ ರಾಕೇಶ್ ಬಳಿ ಎಮರ್ಜೆನ್ಸಿ ಫಂಡ್ನಲ್ಲಿ 3 ರಿಂದ 4.5 ಲಕ್ಷ ರೂಪಾಯಿ ಇರಬೇಕಾಗತ್ತೆ. ಎಮರ್ಜೆನ್ಸಿ ಫಂಡ್ಗೆ ಎಷ್ಟು ಹಣ ಬೇಕು ಅಂತ ನಿರ್ಧಾರ ಮಾಡಿದ ನಂತರ ಆ ಹಣವನ್ನು ಕ್ರೋಢೀಕರಿಸುವ ಸಮಯ ಆರಂಭ ಆಗುತ್ತೆ. 6 ತಿಂಗಳು ವೆಚ್ಚಕ್ಕೆ ಬೇಕಾಗುವಷ್ಟು ಹಣವನ್ನು ಕೂಡಿಡುವುದು ಸುಲಭದ ಮಾತಲ್ಲ. ಇದಕ್ಕೆ ಸರಿಯಾದ ಪ್ಲಾನಿಂಗ್ ಬೇಕಾಗುತ್ತೆ. ವೆಚ್ಚ ಮತ್ತು ಹೂಡಿಕೆಗೆ ಹಣ ಹಾಕಿದ ಮೇಲೆ ರಾಕೇಶ್ 10,000 ಉಳಿತಾಯ ಮಾಡ್ತಾರೆ. ಈ ಉಳಿತಾಯದ ಹಣದಲ್ಲಿ 50% ಹಣವನ್ನು ತೆಗೆದುಕೊಳ್ಳೋಣ. ಅಂದರೆ ಪ್ರತಿ ತಿಂಗಳು ಅವರು 5,000 ರೂಪಾಯಿ ಉಳಿತಾಯ ಮಾಡೋದಕ್ಕೆ ಶುರು ಮಾಡಬಹುದು. ಇದನ್ನು ಉಳಿತಾಯ ಖಾತೆಯಲ್ಲೇ ಇಡಬಹುದು, ಅಥವಾ ಉಳಿತಾಯ ಖಾತೆಯಲ್ಲಿ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ ಆದರೆ ಬಡ್ಡಿ ಕಡಿಮೆ ಸಿಗುತ್ತೆ ಅನ್ನೋದಾದರೆ ಉಳಿತಾಯ ಖಾತೆ ಸಾಮಾನ್ಯವಾಗಿ 2 ರಿಂದ 3% ಬಡ್ಡಿಯನ್ನು ಕೊಡುತ್ತೆ. ಹೀಗಾಗಿ ಲಿಕ್ವಿಡಿಟಿ ಮತ್ತು ರಿಟರ್ನ್ಸ್ ಎರಡೂ ಇರುವಂತಹ ಹೂಡಿಕೆಯನ್ನು ಮಾಡಬೇಕು. ಹಾಗಾದರೆ ಈ ಹಣವನ್ನು ಯಾವುದರಲ್ಲಿ ಹೂಡಿಕೆ ಮಾಡಬೇಕು?
ಬನ್ನಿ ಆ ಬಗ್ಗೆ ಎಕ್ಸ್ಪರ್ಟ್ಸ್ ಅಥವಾ ಪರಿಣಿತರು ಏನು ಹೇಳ್ತಾರೆ ಅವರನ್ನೇ ಕೇಳೋಣ. इमरजेंसी फंड्स के लिए हमें बैंक के सेविंग अकाउंट में पैसा रखने से अच्छा ऑप्शन रहेगा डेट म्यूचुअल फंड्स में पैसा डाल के आप एक ज़्यादा रिटर्न पा सकते हैं और जस्ट लाइक बैंक अकाउंट आपको लिक्विडिटी भी बहुत ज़्यादा अच्छी होती है, आप सेकेंड डे पैसा निकाल सकते हैं. रिटर्न्स टिपिकली जो डेट फंड्स में ये इमरजेंसी फंड्स के फंड के लिए आते हैं वो 6 से 7% होते हैं, फिलहाल मिल रहा है उतना. और इस कैटेगरी में मैं सजेस्ट करूंगा कि आप अल्ट्रा शॉर्ट फंड्स पर ध्यान दें. अल्ट्रा शॉर्ट में आप ICICI अल्ट्रा शॉर्ट, HDFC अल्ट्रा शॉर्ट, SBI सेविंग्स वगैरह फंड्स में पैसा डाल सकते हैं. ಒಂದು ಮ್ಯೂಚುವಲ್ ಫಂಡ್ ನಲ್ಲಿ SIP ಆಗಿ ಪ್ರತಿ ತಿಂಗಳು ರಾಕೇಶ್ 5,000 ರೂಪಾಯಿ ಹೂಡಿಕೆಯನ್ನು ಮಾಡಿದರೆ ಇದರಲ್ಲಿ ಅವರು 7% ರಿಟರ್ನ್ ಅನ್ನ ನಿರೀಕ್ಷೆ ಮಾಡಬಹುದು. ಅಂದ್ರೆ 5 ವರ್ಷದಲ್ಲಿ 5 ಲಕ್ಷ ರೂಪಾಯಿ ಆಗುತ್ತೆ. ಅವರ ಎಮರ್ಜೆನ್ಸಿ ಫಂಡ್ ಮೊತ್ತ 3,58,000 ಇದೆ. ಅದೇ ವೇಳೆ 6,000 ಹೂಡಿಕೆ ಮಾಡಿದರೆ 5 ವರ್ಷಗಳಲ್ಲಿ 4,30,000 ಸಂಗ್ರಹ ಆಗುತ್ತೆ. ಆದಾಯ ಹೆಚ್ಚಾಗುತ್ತಿದ್ದ ಹಾಗೇನೆ ಇದರಲ್ಲಿ ಹಾಕುವ ಹಣದ ಮೊತ್ತವನ್ನ ಹೆಚ್ಚಳ ಮಾಡಿಕೊಂಡು 5 ವರ್ಷಕ್ಕೂ ಮೊದಲೇ ಈ ಹಣವನ್ನ ಕ್ರೋಢೀಕರಿಸಿಕೊಳ್ಳಬಹುದು. ಮ್ಯೂಚುವಲ್ ಫಂಡ್ ನಲ್ಲಿ ರಿಟರ್ನ್ಸ್ ಫಿಕ್ಸ್ಡ್ ಆಗಿರುವುದಿಲ್ಲ, ಏರಿಳಿತ ಇರುತ್ತೆ. ಆದ್ರಿಂದ ಹಣ ವಿತ್ಡ್ರಾ ಮಾಡೋದಕ್ಕೆ 2-3 ದಿನಗಳು ಕೂಡ ಬೇಕಾಗಬಹುದು. आपने कितना इमरजेंसी फंड रखना चाहिए वह 3-4 फैक्टरों पे डिपेंड करता है. आपकी करंट फाइनेंशियल कंडीशन, आपकी जॉब सिक्योरिटी, पेरेंट्स, उनकी हेल्थ सिचुएशन. तो आप टिपिकली 6 से 9 महीने का एक्सपेंस जो आपका टोटल फैमिली का एक्सपेंस है वो आप इमरजेंसी फंड में रख सकते हैं. और विद इन दिस इमरजेंसी फंड आप थोड़ा लिक्विड फंड, थोड़ा बैंक अकाउंट में बैलेंस, ऐसा आप मैनेज कर सकते हैं. 60-40, 70-30 जैसा आपको सही लगे. और इट इज़ अपॉन यू टू कीप चेंजिंग एज द सिचुएशन चेंजेस. पर आप 60% मतलब लिक्विड फंड में रखिए, 40% बैंक में रखिए, तो वो उससे आपके पास पैसा रेडी भी रहेगा और नियर कैश भी रहेगा. तो आपको जब ज़रूरत पड़े तो आप यूज़ कर सकते हैं. ಕಷ್ಟದಲ್ಲಿದ್ದಾಗ ಎಮರ್ಜೆನ್ಸಿ ಫಂಡ್ ಬರೀ ಹಣಕಾಸಿನ ಸಹಾಯವನ್ನೇ ಮಾಡೋದಿಲ್ಲ, ಇದರಿಂದ ಹಲವು ಪ್ರಯೋಜನಗಳು ಕೂಡ ಇವೆ. ಎಮರ್ಜೆನ್ಸಿ ಫಂಡ್ ಇಟ್ಕೊಳ್ಳೋದು ಅಂದ್ರೆ ಹಣದ ಅಗತ್ಯವಿದ್ದಾಗ ನೀವು ಸಾಲದ ಮೊರೆ ಹೋಗಬೇಕಾಗೋದಿಲ್ಲ. ಈಗಾಗಲೇ ಇರುವ ಇನ್ವೆಸ್ಟ್ಮೆಂಟ್ಗಳನ್ನ ವಿಡ್ರಾ ಮಾಡುವ ಅಗತ್ಯತೆಯೂ ಕೂಡ ಬರುವುದಿಲ್ಲ. ಇದರಿಂದ ದೀರ್ಘಾವಧಿಯಲ್ಲಿ ಮಹತ್ವದ ಅನುಕೂಲವೇ ಆಗುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ಉಳಿತಾಯ ಮತ್ತು ಹೂಡಿಕೆಯನ್ನ ವಿಡ್ರಾ ಮಾಡುವ ಕೆಲಸವನ್ನ ಬಹುತೇಕರು ಮಾಡ್ತಾರೆ. ಇನ್ನು ನಿಮಗೂ ಕೂಡ ಎಮರ್ಜೆನ್ಸಿ ಫಂಡ್ನ ಅಗತ್ಯ ಎಷ್ಟು ಅನ್ನೋದು ಗೊತ್ತಾಗಿರಬಹುದು. ಇಷ್ಟು ಗೊತ್ತಾದ ಮೇಲೂ ಕೂಡ ಜನ ಈ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಬಹುದು. ಆಗ ಕೆಲವು ಸಂಗತಿಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳಬಹುದು. ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಆರಂಭ ಮಾಡುವುದಕ್ಕೂ ಮೊದಲೇ ಒಂದು ಎಮರ್ಜೆನ್ಸಿ ಫಂಡನ್ನು ನೀವು ಶುರು ಮಾಡಿ. ಅನಗತ್ಯ ವೆಚ್ಚ ಕಡಿಮೆ ಮಾಡಿ. ಷೇರುಗಳು ಅಥವಾ ಎಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಎಮರ್ಜೆನ್ಸಿ ಫಂಡನ್ನು ಇಟ್ಕೊಳ್ಬೇಡಿ. ಯಾಕೆಂದರೆ ಇದರಲ್ಲಿ ರಿಟರ್ನ್ ಚೆನ್ನಾಗಿದ್ರೂ ಕೂಡ ರಿಸ್ಕ್ ಹೆಚ್ಚಿರುತ್ತೆ. ಪ್ರತಿ 3 ತಿಂಗಳಿಗೊಮ್ಮೆ ಎಮರ್ಜೆನ್ಸಿ ಫಂಡ್ ಚೆಕ್ ಮಾಡ್ತೀರಿ. ನೀವು ನಿರ್ಧಾರ ಮಾಡಿದ ಮಟ್ಟಕ್ಕಿಂತ ಕೆಳಕ್ಕೆ ಹಣ ಕುಸಿದರೆ ಇನ್ನಷ್ಟು ಹಣವನ್ನು ಹಾಕಿ ಸರಿದೂಗಿಸಿಕೊಳ್ಳಬಹುದು. ಉದ್ಯೋಗ ನಷ್ಟ ಅಥವಾ ಮೆಡಿಕಲ್ ವೆಚ್ಚಗಳಂತಹ ನಿಜವಾದ ಎಮರ್ಜೆನ್ಸಿಗೆ ಮಾತ್ರ ಹಣವನ್ನು ನೀವು ಹಿಂಪಡೆಯಿರಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.